ಡಾಕ್ಟರ್ ಮಹದೇವ ಬಣಕಾರ ರಾಷ್ಟ್ರೀಯ ಸ್ಮಾರಕ ಸಮಿತಿ ಹಾವೇರಿ ವತಿಯಿಂದ ಹುಟ್ಟಿ ಬರಲಿಲ್ಲ ಮತ್ತೊಬ್ಬ ಬಣಕಾರ. ಮಹದೇವ ಬಣಕಾರ ಒಂದು ನೆನಪು. ಆಧುನಿಕ ವಚನಕಾರರು, ಸಾಹಿತಿಗಳು ಮತ್ತು ಬರಹಗಾರರ ಬಣಕಾರರು ನಡೆದಾಡುವ ವಿಶ್ವವಿದ್ಯಾಲಯದಂತೆ ಮಹಾಕಾವ್ಯಗಳನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿರುವುದು ಬಣಕಾರರ ಮತ್ತೊಂದು ಪ್ರತಿಭೆಯ ಲಕ್ಷಣ. ಕನ್ನಡ ಇತಿಹಾಸದಲ್ಲಿ ಈಗಾಗಲೇ ಸಾಕಷ್ಟು ವಚನಕಾರರು ಆಗಿ ಹೋಗಿದ್ದಾರೆ. ಆದರೆ ಡಾಕ್ಟರ್ ಮಹದೇವ ಬಣಕಾರರು ಆಧುನಿಕ ವಚನಕಾರರಲ್ಲಿ ತೇನಸಿಂಗ್ ಎಂದು ಕರೆಸಿಕೊಂಡ ಪ್ರತಿಭಾನ್ವಿತರು. 12ನೇ ಶತಮಾನದ ಮಹತ್ವದ ಅಂಶಗಳನ್ನೆಲ್ಲ ಮೈಗೂಡಿಸಿಕೊಂಡು ಅರ್ಥ, ಗಾಂಭೀರ್ಯ, ವಿಚಾರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಬುದ್ಧಿಗೂ, ಭಾವಕ್ಕೂ, ಬದುಕಿಗೂ ಅರಿವಿನ ಬೆಳಕನ್ನು ನೀಡುವಂತಹ ಇವರ ವಚನಗಳು ಸರಳ ಮತ್ತು ಅರ್ಥಪೂರ್ಣ. ಅಂತಹ ಆಧುನಿಕ ವಚನಕಾರರು, ಸಾಹಿತಿಗಳು ಮತ್ತು ಬರಹಗಾರರು ಆದ ಡಾಕ್ಟರ್ ಮಹದೇವ ಬಣಕಾರರ 93ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ ಅಕ್ಟೋಬರ್ 3, 2025ಕ್ಕೆ ಬಣಕಾರರ 93ನೇ ಹುಟ್ಟುಹಬ್ಬವಾಗುತ್ತದೆ. ಮಹದೇವ ಬಣಕಾರರ ತಂದೆ ಗದಿಗೆಪ್ಪ, ತಾಯಿ ಸಿದ್ದಮ್ಮ ಇವರು ಮೋಟೆಬೆನ್ನೂರು ಗ್ರಾಮದಲ್ಲಿ 1932ರಲ್ಲಿ ಜನಿಸಿದರು. ಈ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಮಹದೇವ ಬಣಕಾರ ಆಧುನಿಕ ವಚನಕಾರರು, ಜಗತ್ತಿನಲ್ಲಿ ವಚನವೇ ಶ್ರೇಷ್ಠ ಎನ್ನುವುದು ಎಲ್ಲ ಸಮಾಜಕ್ಕೂ ಗೊತ್ತಿದ್ದ ವಿಚಾರ. ಇಂದಿನ ಸಮಾಜದಲ್ಲಿ ಒಬ್ಬ ಬರಹಗಾರನಾಗಬಹುದು, ಆದರೆ ಒಬ್ಬ ವಚನಕಾರನಾಗುವುದು ಬಹಳ ಕಷ್ಟ. ವಚನ ಬರೆಯುವುದು ಸಾಮಾನ್ಯ ಕೆಲಸ ಅಲ್ಲ. ಬಣಕಾರರು ಅನೇಕ ಗ್ರಂಥಗಳನ್ನು ಬರೆದು ಈಗಿನ ಸಮಾಜಕ್ಕೆ ಓದುಗರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಮಹದೇವ ಬಣಕಾರ ಅವರು ಜಾತ್ಯತೀತ ವ್ಯಕ್ತಿಯಾಗಿದ್ದರೂ ಪ್ರಸ್ತುತ ಭಾರತದ ಹಾಗೂ ಇಂದಿನ ರಾಜಕಾರಣದ ಪರಿಸ್ಥಿತಿಯನ್ನು ನೋಡಿದರೆ ಡಾಕ್ಟರ್ ಮಹದೇವ ಬಣಕಾರರು ಜೀವಂತವಾಗಿ ಇರಬೇಕಾಗಿತ್ತು. ಅವರು ಸಮಾಜ ಸುಧಾರಣೆಯ ಪ್ರಮುಖ ಕೊಂಡಿಯಾಗಿದ್ದರು. ಗಡಿಯ ಹೋರಾಟ, ನಾಡು ನುಡಿಯ ವಿಚಾರ ಬಂದರೆ ಬಣಕಾರರೇ ಮೊದಲು. ಅವರು ತಮ್ಮ 15ನೇ ವಯಸ್ಸಿನಲ್ಲಿಯೇ ಮೈಸೂರು ಚಳುವಳಿಯಲ್ಲಿ ಧುಮುಕಿ ಸೆರೆವಾಸ ಅನುಭವಿಸಿದರು. 18ನೇ ವಯಸ್ಸಿಗೆ ಕಾವ್ಯೋದಯ ಎಂಬ ಕವನ ಸಂಕಲನ ಹೊರತಂದರು. ಮಹದೇವ ಬಣಕಾರರು ಮಹಾಜನ ವರದಿ, ಮಂಡಲ ವರದಿ, ಭಾಷಾ ಅಲ್ಪಸಂಖ್ಯಾತರ ರಕ್ಷಣೆ, ಕಾಸರಗೋಡು ಕೇರಳದಲ್ಲಿ ಉಳಿಯುವುದು, ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗದಂತೆ ತಡೆಯುವುದರಲ್ಲಿ ಮಹದೇವ ಬಣಕಾರರ ಪಾತ್ರ ತುಂಬಾ ಹಿರಿದಾದುದು. ಬಣಕಾರರು 1986ರಲ್ಲಿ ಪಾಟೀಲ ಪುಟ್ಟಪ್ಪನವರು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರು ಹಾಗೂ ಇದೇ ಸಮಿತಿಯಲ್ಲಿ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಹಿತಿಯಾಗಿ ಮಹದೇವ ಬಣಕಾರರು ಸಾಹಿತ್ಯದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದರು. ಮಹದೇವ ಬಣಕಾರ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೂ ಈ ನಾಡಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಭಾಮಿನಿ ಷಟ್ಪದಿಯ, ಮರುಳಸಿದ್ಧ ಹಾಗೂ ಶ್ರೀ ಶಿವಕುಮಾರ ಚರಿತಂ ಬೃಹತ್ ಗ್ರಂಥಗಳು ಸಾಹಿತ್ಯ ಲೋಕದ ಶಾಶ್ವತ ವೀರಗಲ್ಲುಗಳು. ಬಣಕಾರರು ರಚಿತ ಮರುಳಸಿದ್ಧ ಕಾವ್ಯ, ದಲ್ಲಿನ ಕಾವ್ಯನಾಯಕ ವಿಶ್ವಬಂಧು ಮರುಳಸಿದ್ಧ ಮೂಢನಂಬಿಕೆ ಹಾಗೂ ಅಸಮಾನತೆಗಳ ವಿರುದ್ಧ ಬಂಡೆದ್ದ ಕ್ರಾಂತಿಕಾರಿಯಾಗಿ ಮೂಡಿ ದಲಿತ ಸಂಸ್ಕೃತಿಯ ಅದಮ್ಯ ಚೇತನವಾಗಿ ಹೊರಹೊಮ್ಮುತ್ತಾರೆ. ಈ ಮಹಾಕಾವ್ಯವನ್ನು ಮೆಚ್ಚಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಧರ್ಮಪತ್ನಿಯವರು ಇದೊಂದು ಅದ್ಭುತ ಮಹಾಕಾವ್ಯವಾಗಿದೆ ಎಂದು ಹೊಗಳಿದ್ದಾರೆ. ಮಹಾಕಾವ್ಯಗಳನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿರುವುದು ಬಣಕಾರರ ಮತ್ತೊಂದು ಪ್ರತಿಭೆಯ ಲಕ್ಷಣ. ನವೋದಯ ಕಾಲಘಟ್ಟದ ಕಾವ್ಯರ್ಷಿಗಳಾದ ಸಾಲಿ ರಾಮಚಂದ್ರರಾಯರು ಹಾಗೂ ಕುವೆಂಪುರವರ ಪ್ರಭಾವ ಬಣಕಾರರ ಮೇಲಾಗಿದೆ. ಕಾವ್ಯೋದಯ, ಬಣ್ಣದ ಕಾರಣಜಿ, ಅಪರಂಜಿ, ಹೊಸಹುಟ್ಟು, ವಿಶ್ವಬಂಧು, ಮರುಳಸಿದ್ಧ, ಶ್ರೀ ಶಿವಕುಮಾರ ಚರಿತಂ ಇವು ಅವರ ಕಾವ್ಯ ಕೃತಿಗಳಾದರೆ, ವಚನದೀಪ್ತಿ ಮಹದೇವ ಬಣಕಾರರ ವಚನಗಳು. ಅವರ ವಚನ ಸಾಹಿತ್ಯಗಳು ಕಲ್ಯಾಣ ಕ್ರಾಂತಿ, ದುಡ್ಡೇ ದೇವರು, ತಿಂದೋಡಿ, ತೂಗಿದ ತೊಟ್ಟಿಲು, ಗರತಿಯ ಗೋಳು, ಹೊಸಲು ದಾಟದ ಹೆಣ್ಣು, ಸುಖ ಬೇಡಿದ ಸತಿ, ದೇಶಭಕ್ತನ ದಶಾವತಾರ, ಎಬಿಸಿಡಿ ಹೀಗೆ ಬಣಕಾರರು ಬರೆಯದ ವಿಷಯಗಳಿಲ್ಲ. ವಚನ ಸಾಹಿತ್ಯ ಮಹದೇವ ಬಣಕಾರ ವಚನಗಳು 1108, ವಚನದೀಪ್ತಿ, ಆಂಗ್ಲರಲ್ಲಿ ಕನ್ನಡ, ಆಡಳಿತದಲ್ಲಿ ಕನ್ನಡವೇ ಏಕೆ ಬೇಕು. ಇವರ ರಚನೆಗಳು ಕಲ್ಯಾಣ ಕ್ರಾಂತಿ, ಶಿವಕುಮಾರ ಚರಿತ್ರೆ, ಮಾದನ ಮಗ ಅವರ ಪ್ರಸಿದ್ಧ ನಾಟಕಗಳು. ಇನ್ನೂ ಅನೇಕ ಗ್ರಂಥಗಳನ್ನು ಡಾಕ್ಟರ್ ಮಹದೇವ್ ಬಣಕಾರ ರಚಿಸಿದ್ದಾರೆ. ಉರ್ಲಿಂಗ ಪೆದ್ದಿ ಬಿ.ಎ. ಅಂತಿಮ ಪದವಿ ವ್ಯಾಸಂಗಕ್ಕೆ ಪಠ್ಯವಾಗಿದೆ. ಇದರ ಜೊತೆಗೆ ಇವರ ಅನೇಕ ಬರಹಗಳು ವಿಶ್ವವಿದ್ಯಾಲಯಗಳ ಪಠ್ಯದಲ್ಲಿ ಸೇರ್ಪಡೆಯಾಗಿರುತ್ತವೆ. ಕಲ್ಯಾಣ ಕ್ರಾಂತಿ ನಾಟಕವು ನೂರಾರು ಪ್ರದರ್ಶನ ಕಂಡು ಜನರನ್ನು ಮಂತ್ರಮುಗ್ಧಗೊಳಿಸಿದೆ. ರಾಜಕೀಯ ಜೀವನ ಶುದ್ಧಹಸ್ತರು ಡಾಕ್ಟರ್ ಮಹದೇವ ಬಣಕಾರ ಅವರು ಅತ್ಯಂತ ಸರಳ ವ್ಯಕ್ತಿಯಾಗಿದ್ದರು. ಬಣಕರಾರು ಸಿರಿಗೆರೆಯ ಬೃಹನ್ಮಠದ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮಿಗಳ ಪರಮ ಶಿಷ್ಯರಾಗಿದ್ದರು. ಅವರು ವಿಧಾನಸಭೆ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸಿದರು. ಮಹದೇವ ಬಣಕಾರರವರ ರಾಜಕೀಯ ಜೀವನ ಮತ್ತು ಇಂದಿನ ರಾಜಕೀಯ ಜೀವನಕ್ಕೂ ಬಹಳ ವ್ಯತ್ಯಾಸವಿದೆ. ಬಣಕಾರರವರು ಹಣದ ವ್ಯಾಮೋಹಕ್ಕೆ ಅಥವಾ ಜಾತಿ ವ್ಯಾಮೋಹಕ್ಕೆ ಬಲಿಯಾಗದೆ ಶುದ್ಧ ಹಸ್ತರಾಗಿ ಜಾತ್ಯತೀತರಾಗಿ ತಮ್ಮ ಜೀವನವನ್ನು ಸವೆಸಿದರು.
ಆದರೆ ಇಂದು ರಾಜ್ಯದಲ್ಲಿ ಒಂದು ಬಾರಿ ಶಾಸಕರಾದರೆ ಸಾಕು, ಮಕ್ಕಳು ಮರಿಮೊಮ್ಮಕ್ಕಳಿಗಾಗುಷ್ಟು ಸಂಪಾದನೆ ಮಾಡುವ ಪ್ರವೃತ್ತಿ ಹಾಗೂ ಓಟಿನ ರಾಜಕಾರಣಕ್ಕಾಗಿ ಜಾತಿ ಧರ್ಮಗಳ ಸಂಘರ್ಷಗಳನ್ನು ಹುಟ್ಟುಹಾಕುವ, ಅನ್ಯ ಧರ್ಮಗಳ ಬಗ್ಗೆ ದ್ವೇಷ ಕಾರುವ ಪ್ರವೃತ್ತಿಯನ್ನು ಇಂದಿನ ದಿನಮಾನಗಳಲ್ಲಿ ನಡೆಯುತ್ತಿದೆ. ಮಹಾದೇವ ಬಣಕಾರರು ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಂಡವರಲ್ಲ. ತಮ್ಮದೇ ಸಮುದಾಯದ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಇದ್ದಾಗ ಬಣಕಾರರೇ ನಿಮ್ಮನ್ನು ಮಂತ್ರಿಯನ್ನಾಗಿ ಮಾಡುತ್ತೇವೆ, ನಮ್ಮ ಪಕ್ಷಕ್ಕೆ ಸೇರಿರಿ, ಸಚಿವ ಸಂಪುಟದಲ್ಲಿ ನಿಮ್ಮನ್ನು ಮಂತ್ರಿ ಮಾಡುತ್ತೇವೆ ಎಂದಾಗ ಮಂತ್ರಿ ಪದವಿಯನ್ನು ನಿರಾಕರಿಸುತ್ತಾರೆ. ಡಾಕ್ಟರ್ ಮಹದೇವ್ ಬಣಕಾರ 1998ರಲ್ಲಿ ಹಾವೇರಿ ಪುರಸಭೆಯ ಅಂದಿನ ಸರ್ವ ಸದಸ್ಯರು ಅಧ್ಯಕ್ಷರು ಸರ್ವಾನುಮತದಿಂದ ಬಣಕಾರ ಅವರಿಗೆ ನಿವೇಶನವನ್ನು ಮಂಜೂರು ಮಾಡುತ್ತಾರೆ. ಇದರಿಂದ ಸಂತೋಷಪಟ್ಟ ಬಣಕಾರರು ಅವರೆಲ್ಲರಿಗೂ ಧನ್ಯವಾದ ತಿಳಿಸಿದರು ಹಾಗೂ ನನಗೆ ನೀಡಿದ ನಿವೇಶನವನ್ನು ನನ್ನ ಸ್ವಂತಕ್ಕೆ ಬಳಸುವುದು ಬೇಡ, ಈ ನಿವೇಶನ ಸಾರ್ವಜನಿಕರಿಗೆ ಉಪಯೋಗವಾಗಬೇಕು ಎಂದು ಹೇಳಿದರು ಹಾಗೂ ಗ್ರಂಥಾಲಯ ಪ್ರಾಂಗಣ ಪ್ರಾರಂಭಿಸಬೇಕು ಎಂದು ಘೋಷಣೆ ಮಾಡಿದರು. ಆ ದೃಷ್ಟಿಯಿಂದ ಡಾಕ್ಟರ್ ಮಹದೇವ ಬಣಕಾರ ರಾಷ್ಟ್ರೀಯ ಸ್ಮಾರಕ ಸಮಿತಿ ಹುಟ್ಟುಹಾಕಿ ಟ್ರಸ್ಟಿನಿಂದ ಮಹದೇವ ಬಣಕಾರ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಮನವಿ ಸಲ್ಲಿಸಿದಾಗ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಬಸವರಾಜ ಬೊಮ್ಮಾಯಿಯವರು 2 ಕೋಟಿ ಹಣವನ್ನು ಸಾಂಸ್ಕೃತಿಕ ಭವನದ ನಿರ್ಮಾಣಕ್ಕೆ ಮಂಜೂರು ಮಾಡಿರುತ್ತಾರೆ. ಇನ್ನೇನು ಕಟ್ಟಡ ಬಣ್ಣದ ಅಂತಿಮ ಸ್ಪರ್ಶ ಪಡೆದುಕೊಂಡು ಲೋಕಾರ್ಪಣೆಯಾಗುವ ಹಂತಕ್ಕೆ ಬಂದು ತಲುಪಿದೆ. ಇದು ನಮ್ಮೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಬಣಕಾರರ ಹೆಸರು ಅಜರಾಮರವಾಗಿ ಉಳಿಯಲಿ, ಹಾವೇರಿ ನಗರದ ಜನತೆಗೆ ಉಪಯೋಗವಾಗಲಿ ಎನ್ನುವುದು ಟ್ರಸ್ಟಿನ ಉದ್ದೇಶವಾಗಿದೆ. ವೈಯಕ್ತಿಕವಾಗಿ ಬಣಕಾರರ ಬಗ್ಗೆ ಹೇಳಬೇಕೆಂದರೆ ಅವರೇ ಒಬ್ಬ ನಡೆದಾಡುವ ವಿಶ್ವವಿದ್ಯಾಲಯದಂತೆ ಇದ್ದರು. ಬಣಕಾರರು ಬರೆದಂತಹ ಒಂದೇ ಒಂದು ಪುಸ್ತಕ ರಚನೆ ಓದಿಕೊಂಡರೆ ಅವರ ಎಲ್ಲಾ ಪುಸ್ತಕಗಳನ್ನು ಓದಬೇಕೆಂಬ ಹಂಬಲ ಎಂತವರಿಗೂ ಆಗುತ್ತದೆ. ಅವರ ರಚನೆಗಳು ಸೂಜಿಗಲ್ಲಿನಂತೆ ಸೆಳೆಯದೇ ಇರಲಾರವು. ಅಂತಹ ಅಕ್ಷರ ಬ್ರಹ್ಮ ನಮ್ಮ ಬಣಕಾರರೆಂದರೆ ಅತಿಶಯೋಕ್ತಿ ಏನಲ್ಲ. ಆದರೆ ಓದುವ ಅಭಿರುಚಿ ನಮ್ಮಲ್ಲಿ ಬೆಳೆಯಬೇಕಾಗಿದೆ. ಮಹದೇವ ಬಣಕಾರರ ರಚನೆಗಳಿಗಿಂತಲೂ ಅವರು ಮಾನವೀಯ ಮೌಲ್ಯಗಳೊಂದಿಗೆ ಬದುಕಿದ ರೀತಿಯು ನನ್ನನ್ನು ಹೆಚ್ಚು ಆಕರ್ಷಣೆಗೊಳಿಸಿದೆ. ಅವರಂತೆ ಎಲ್ಲ ಸಮಾಜವನ್ನು ಸಮನಾಗಿ ನೋಡಿಕೊಂಡು ನೊಂದವರ ನೋವಿಗೆ ಸ್ಪಂದಿಸುವ, ಜಾತಿ ಪಾತಿಗಳ ನೋಡದೆ ನ್ಯಾಯದ ಕಡೆ ನೋಡುತ್ತಿದ್ದ ಬಣಕಾರರ ಬದುಕು ಅನುಕರಣೀಯವಾದದ್ದು. ಅಂಥ ಮಹನೀಯರು ಈ ನಾಡಿನಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಲಿ ಎಂಬ ಆಶಯದೊಂದಿಗೆ ಅಬ್ದುಲ್ ಎಚ್ ಹುಬ್ಬಳ್ಳಿ, ಪ್ರಧಾನ ಕಾರ್ಯದರ್ಶಿಯವರಿಂದ. ಇಂದು ಶಾಸಕರು ಯಾರಾದರೂ ಮಂತ್ರಿ ಪದವಿಯನ್ನು ಕೊಡುತ್ತೇವೆ ಅಂತ ಹೇಳಿದರೆ ಸಾಕು, ಮನೆ ಮಕ್ಕಳು ಮಡದಿಯನ್ನು ಬಿಟ್ಟು ರೆಸಾರ್ಟ್ ರಾಜಕಾರಣ ಮಾಡುತ್ತಾರೆ. ಅಂದಿನ ಮುಖ್ಯಮಂತ್ರಿಯಾದ ರಾಮಕೃಷ್ಣ ಹೆಗಡೆಯವರು ಕೇಂದ್ರದಲ್ಲಿ ಮಂತ್ರಿ ಇದ್ದಾಗ ಬಣಕಾರ ಅವರನ್ನು ಪಾಂಡಿಚೇರಿ ರಾಜ್ಯಪಾಲರನ್ನಾಗಿ ಮಾಡಲು ಇವರ ಹೆಸರನ್ನು ಸೂಚಿಸುತ್ತಾರೆ. ಆದರೆ ಬಣಕಾರರು ಒಪ್ಪುವುದಿಲ್ಲ. ನನ್ನ ಕರ್ನಾಟಕದ ಕನ್ನಡದ ಗಡಿ ನುಡಿ ಬಗ್ಗೆ ಇರುವ ಸಮಸ್ಯೆ ಬಗೆಹರಿದರೆ ನಾನು ರಾಜ್ಯಪಾಲ ಹುದ್ದೆ ಅಲಂಕಾರ ಮಾಡಿದಂತೆ ಎಂದು ಹೆಗಡೆಯವರಿಗೆ ಉತ್ತರ ನೀಡುತ್ತಾರೆ. ಆಗ ಹೆಗಡೆಯವರು ಮೌನವಾಗುತ್ತಾರೆ. ಮಹದೇವ ಬಣಕಾರ್ ಜಾತ್ಯತೀತ ವ್ಯಕ್ತಿ. 1996ರಲ್ಲಿ ಜನತಾದಳದಿಂದ ರಾಮಕೃಷ್ಣ ಹೆಗಡೆಯವರು ಉಚ್ಚಾಟನೆಗೊಳ್ಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಮಹದೇವ ಬಣಕಾರ ತಮ್ಮದೇ ಸಮುದಾಯದವರಾದ ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್ ಇದ್ದರೂ ಬ್ರಾಹ್ಮಣ ಸಮುದಾಯದ ರಾಮಕೃಷ್ಣ ಹೆಗಡೆಯವರನ್ನು ಬೆಂಬಲಿಸುತ್ತಾರೆ. ಆಗ ಜೆ.ಎಚ್. ಪಟೇಲರು ಬಣಕಾರರೇ, ನಮ್ಮ ಪಕ್ಷವನ್ನು ಬಿಡಬೇಡಿ, ಈಗಾಗಲೇ ನಿಮ್ಮನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯನ್ನು ಮಾಡಲು ತೀರ್ಮಾನ ಮಾಡಿದ್ದೇವೆ, ಅದಕ್ಕೆ ನೀವು ಅರ್ಹ ವ್ಯಕ್ತಿಗಳು, ಹೆಗಡೆಯವರ ಜೊತೆಗೆ ಹೋಗಬೇಡಿ ಎಂದು ಜೆ.ಎಚ್. ಪಟೇಲರು ಫೋನ್ ಮುಖಾಂತರ ಬಣಕಾರ ಅವರಿಗೆ ಮನವಿ ಮಾಡಿದರು. ಆದರೆ ಬಣಕಾರ ಅವರು ಒಂದೇ ಉತ್ತರ ನೀಡಿದರು, ನಾನು ಬೇಕೆಂದರೆ ವಿಧಾನ ಪರಿಷತ್ ಸದಸ್ಯತ್ವಕ್ಕೂ ರಾಜೀನಾಮೆ ನೀಡುತ್ತೇನೆ, ಆದರೆ ನಂಬಿದ ಮನುಷ್ಯ ಹೆಗಡೆ ಅವರನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಹೇಳಿ ಫೋನ್ ಕರೆಯನ್ನು ಕಟ್ ಮಾಡಿ ಬಿಡುತ್ತಾರೆ. ಇಂದಿನ ದಿನಮಾನಗಳಲ್ಲಿ ಯಾರಿಗಾದರೂ ಅಧಿಕಾರ ನೀಡುತ್ತೇವೆ ಎಂದರೆ ಬಿಡೋರುಂಟೆ. ಮಹದೇವ ಬಣಕಾರ ಯಾವತ್ತೂ ಅಧಿಕಾರಕ್ಕಾಗಿ ಹಿಂಬಾಲಿಸಿದವರಲ್ಲ. ಮಹದೇವ ಬಣಕಾರ ಅವರ ಬದುಕು, ಬರಹ ಮತ್ತು ಸಾಹಿತ್ಯದ ಮೇಲೆ ಅಧ್ಯಯನ ಮಾಡಬೇಕೆಂದು ಪ್ರೊಫೆಸರ್ ನೀಲಮ್ಮ ಕತ್ನಳ್ಳಿಯವರು ಸಂಪರ್ಕಿಸಿದಾಗ ಮಹದೇವ ಬಣಕಾರ, ನನ್ನ ಬರಹ ಸಾಹಿತ್ಯದ ಮೇಲೆ ನೀನು ಅಧ್ಯಯನ ಮಾಡು, ಆದರೆ ನನ್ನ ಬದುಕಿಗೆ ಕೈ ಹಾಕಬೇಡ, ನನ್ನ ಬದುಕಿನಲ್ಲಿ ನಾನು ಏನೇನೆಲ್ಲ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದುಂಟು. ಆಮೇಲೆ ಆ ಲೇಖಕರು ಮಹದೇವ ಬಣಕಾರರ ಸಾಹಿತ್ಯದ ಮೇಲೆ ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಶ್ರೀಮತಿ ಸಂಕಮ್ಮನವರ ಬರೆದ ಕನ್ನಡ ನಾಡಿನ ಕಣ್ಮಣಿಗಳು ಪುಸ್ತಕದಲ್ಲಿ ಡಾಕ್ಟರ್ ಮಹದೇವ ಬಣಕಾರರ ಸಾಹಿತ್ಯ ಕೊಡುಗೆಗಳ ಬಗ್ಗೆ ಸವಿಸ್ತಾರ ಹಾಡಿ ಹೊಗಳಿರುತ್ತಾರೆ. ಮಹದೇವ ಬಣಕಾರರ ವಿದ್ವತ್ತನ್ನು ಪರಿಗಣಿಸಿ ಕುವೆಂಪು ವಿಶ್ವವಿದ್ಯಾಲಯವು ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಡಾಕ್ಟರ್ ಮಹದೇವ್ ಬಣಕಾರ 1998ರಲ್ಲಿ ಹಾವೇರಿ ಪುರಸಭೆಯ ಅಂದಿನ ಸರ್ವ ಸದಸ್ಯರು ಅಧ್ಯಕ್ಷರು ಸರ್ವಾನುಮತದಿಂದ ಬಣಕಾರ ಅವರಿಗೆ ನಿವೇಶನವನ್ನು ಮಂಜೂರು ಮಾಡುತ್ತಾರೆ. ಇದರಿಂದ ಸಂತೋಷಪಟ್ಟ ಬಣಕಾರರು ಅವರೆಲ್ಲರಿಗೂ ಧನ್ಯವಾದ ತಿಳಿಸಿದರು ಹಾಗೂ ನನಗೆ ನೀಡಿದ ನಿವೇಶನವನ್ನು ನನ್ನ ಸ್ವಂತಕ್ಕೆ ಬಳಸುವುದು ಬೇಡ, ಈ ನಿವೇಶನ ಸಾರ್ವಜನಿಕರಿಗೆ ಉಪಯೋಗವಾಗಬೇಕು ಎಂದು ಹೇಳಿದರು ಹಾಗೂ ಗ್ರಂಥಾಲಯ ಪ್ರಾಂಗಣ ಪ್ರಾರಂಭಿಸಬೇಕು ಎಂದು ಘೋಷಣೆ ಮಾಡಿದರು.
ಆ ದೃಷ್ಟಿಯಿಂದ ಡಾಕ್ಟರ್ ಮಹದೇವ ಬಣಕಾರ ರಾಷ್ಟ್ರೀಯ ಸ್ಮಾರಕ ಸಮಿತಿ ಹುಟ್ಟುಹಾಕಿ ಟ್ರಸ್ಟಿನಿಂದ ಮಹದೇವ ಬಣಕಾರ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಮನವಿ ಸಲ್ಲಿಸಿದಾಗ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಬಸವರಾಜ ಬೊಮ್ಮಾಯಿ ಅವರು 2 ಕೋಟಿ ಹಣವನ್ನು ಸಾಂಸ್ಕೃತಿಕ ಭವನದ ನಿರ್ಮಾಣಕ್ಕೆ ಮಂಜೂರು ಮಾಡಿರುತ್ತಾರೆ. ಇನ್ನೇನು ಕಟ್ಟಡ ಬಣ್ಣದ ಅಂತಿಮ ಸ್ಪರ್ಶ ಪಡೆದುಕೊಂಡು ಲೋಕಾರ್ಪಣೆಯಾಗುವ ಹಂತಕ್ಕೆ ಬಂದು ತಲುಪಿದೆ. ಇದು ನಮ್ಮೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಬಣಕಾರರ ಹೆಸರು ಅಜರಾಮರವಾಗಿ ಉಳಿಯಲಿ, ಹಾವೇರಿ ನಗರದ ಜನತೆಗೆ ಉಪಯೋಗವಾಗಲಿ ಎನ್ನುವುದು ಟ್ರಸ್ಟಿನ ಉದ್ದೇಶವಾಗಿದೆ. ವೈಯಕ್ತಿಕವಾಗಿ ಬಣಕಾರರ ಬಗ್ಗೆ ಹೇಳಬೇಕೆಂದರೆ ಅವರೇ ಒಬ್ಬ ನಡೆದಾಡುವ ವಿಶ್ವವಿದ್ಯಾಲಯದಂತೆ ಇದ್ದರೂ ಬಣಕಾರರು ಬರೆದಂತಹ ಒಂದೇ ಒಂದು ಪುಸ್ತಕ ರಚನೆ ಓದಿಕೊಂಡರೆ ಅವರ ಎಲ್ಲಾ ಪುಸ್ತಕಗಳನ್ನು ಓದಬೇಕೆಂಬ ಹಂಬಲ ಎಂತವರಿಗೂ ಆಗುತ್ತದೆ. ಅವರ ರಚನೆಗಳು ಸೂಜಿಗಲ್ಲಿನಂತೆ ಸೆಳೆಯದೇ ಇರಲಾರವು. ಅಂತಹ ಅಕ್ಷರ ಬ್ರಹ್ಮ ನಮ್ಮ ಬಣಕಾರರೆಂದರೆ ಅತಿಶಯೋಕ್ತಿ ಏನಲ್ಲ. ಆದರೆ ಓದುವ ಅಭಿರುಚಿ ನಮ್ಮಲ್ಲಿ ಬೆಳೆಯಬೇಕಾಗಿದೆ. ಮಹದೇವ ಬಣಕಾರರ ರಚನೆಗಳಿಗಿಂತಲೂ ಅವರು ಮಾನವೀಯ ಮೌಲ್ಯಗಳೊಂದಿಗೆ ಬದುಕಿದ ರೀತಿಯು ನನ್ನನ್ನು ಹೆಚ್ಚು ಆಕರ್ಷಣೆಗೊಳಿಸಿದೆ. ಅವರಂತೆ ಎಲ್ಲ ಸಮಾಜವನ್ನು ಸಮನಾಗಿ ನೋಡಿಕೊಂಡು ನೊಂದವರ ನೋವಿಗೆ ಸ್ಪಂದಿಸುವ, ಜಾತಿ ಪಾತಿಗಳ ನೋಡದೆ ನ್ಯಾಯದ ಕಡೆ ನೋಡುತ್ತಿದ್ದ ಬಣಕಾರರ ಬದುಕು ಅನುಕರಣೀಯವಾದದ್ದು. ಅಂಥ ಮಹನೀಯರು ಈ ನಾಡಿನಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಲಿ ಎಂಬ ಆಶಯದೊಂದಿಗೆ ಅಬ್ದುಲ್ ಎಚ್ ಹುಬ್ಬಳ್ಳಿ, ಪ್ರಧಾನ ಕಾರ್ಯದರ್ಶಿ.